ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ನಿಮ್ಮ ಪುನೀತ್ ಮಾತಾಡ್ತಿರೋದು. ಇವತ್ತು ಖುಷಿ ವಿಚಾರ ಏನಪ್ಪ ಅಂದರೆ, ವಿದ್ಯಾದು ಲಾಸ್ಟ್ ಕೀಮೋ ಡೇ. ಅದರಿಂದ ನಿನ್ನೆ ಎಲ್ಲ ತುಂಬ ಖುಷಿ ಪಡ್ತಿದ್ಲು, ತುಂಬ ಎಕ್ಸೈಟ್ಮೆಂಟ್ ಆಗಿದ್ಲು. ನಾಳೆ ನಂದು ಕೀಮೋ ಆಗುತ್ತೆ, ಲಾಸ್ಟ್ ಕೀಮೋ ಮುಗಿಯುತ್ತೆ, ಇನ್ನು ಆರಾಮಾಗಿರ್ಬೋದು ಅಂತ ಖುಷಿ ಪಡ್ತಿದ್ಲು. ನಿನ್ನೆ ತುಂಬ ಏನೇನೋ ಅಂತಿದ್ಲು. ನನ್ನ ಫೇವ್ರೆಟ್ ಬೆಡ್ ಇದೆ ಹಾಸ್ಪಿಟಲಲ್ಲಿ, ನಾನು ಇವತ್ತು ಅದನ್ನೇ ಆಕ್ಯುಪೈ ಮಾಡ್ಕೋತೀನಿ ಅಂತ ಎಲ್ಲ ಹೇಳ್ತಿದ್ಲು, ಬೇಗ ಹೋಗ್ಬೇಕಂತ. ಬಟ್ ಇವತ್ತು ಇನ್ನೂ ಆದರೆ ಮಲಗಿದ್ದಾಳೆ. ನೋಡೋಣ ಬನ್ನಿ. ಮರ್ತುಬಿಟ್ಟಿದ್ಯಾ ವಿದ್ಯಾ? 8 o'clock ಆಯ್ತು. ಇದು 8 ಗಂಟೆ ಆಯ್ತು. ಇದು 8:30 ಹೋಗ್ಬೇಕು. ನಿಂಗೆ ಬೆಡ್ ಬೇಕಂದ್ರೆ ಹೋಗ್ಬೇಕು ಬೇಗ. ಇದೋ ವಿದ್ಯಾ, ವಿದ್ಯಾ ಗುಡ್ ಮಾರ್ನಿಂಗ್. ಬೆಳಗಿನ ಶುಭೋದಯ. ಇನ್ನೂ ಮುಖ ತೊಳೆದಿಲ್ಲ, ಬೆಳಗ್ಗೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟವನೆ. ಇದೋ ನಿನ್ನ ಇವತ್ತು ಹ್ಯಾಪಿನೆಸ್ ಜಾಸ್ತಿ ಇರುತ್ತಲ್ಲ ಇವತ್ತು ನಿನಗೆ, ಅದಕ್ಕೆ. ನಿನಗಿಂತ ಜಾಸ್ತಿ ಇವತ್ತು ನನಗೇ ಇದೆ. ಈ 6 month ಜರ್ನಿನಲ್ಲಿ ಇವತ್ತು ಮುಕ್ತಾಯದ ದಿನ. ಲೈಟ್ ಕಣ್ಣು ಹೊಡಿತಿದೆ. ಎಷ್ಟೊತ್ತಿಗೆ ಹೋಗೋದು? ಹೋಗೋಣ ಬಾ, ರೆಡಿ ಆಗ್ತಿದೆ ಎಲ್ಲ ಫುಡ್ಡು. ಕಮ್ ಫಾಸ್ಟ್. ನೋಡಿ, ಹಂಗೋ ಹಿಂಗೋ ಎದ್ದು ಒದ್ದಾಡ್ಕೊಂಡು ಎದ್ದು ಬಂದ್ಲು. ಇವತ್ತು ನೆನ್ನೆ ಬೇಗ ಹೇಳ್ತೀನಿ ಅಂತ ಹೇಳಿದ್ಲು, ಆದರೆ ಇವತ್ತು ಲೇಟಾಗಿ ಎದ್ದು ಅದು ಒದ್ದಾಡ್ಕೊಂಡು ರೆಡಿ ಆಗ್ತಿದ್ದಾಳೆ. ಕ್ರೀಮ್ ಹಾಕ್ತಾನೆ ಅವಳೆ. ಯಾವಾಗಲೂ ಸಿಗೋದು ಇದೊಂದೇ ಬಟ್ಟೆ, ಯಾವಾಗಲೂ ಟೀ ಶರ್ಟು ಇದನ್ನೇ ಹೇಳ್ತಾಳೆ ಅವಳು. ಏನು ಮಾಡೋಣ, ನನ್ನ ಫೇವ್ರೇಟ್ ಇದು ಈ ಕಲರು. ಏನು ಫೇವ್ರೇಟ್ ನಿಂದು? ಇವತ್ತು ಲಾಸ್ಟ್ ಅಂತ ಹಿಂಗೆ ಡ್ರೆಸ್ ಆಗೋ ಅಂತ ನೆನ್ನೆಲ್ಲ ಹೇಳಿದ್ದೀನಿ ನಿನಗೆ. ನಾನು ಮದುವೆಗೆ ಹೋಗ್ತಾ ಇದ್ದೀನಿ, ನಾ ಡ್ರೆಸ್ ಆಗೋದಕ್ಕೆ ಪುನಿ. ಮದುವೆಗೆ ಹೋಗಲಿ, ಎಂದಕಾರ ಹೋಗಲಿ, ಇವತ್ತು ಹೋಗ್ಬೇಕು ತಾನೆ ಡ್ರೆಸ್ ಆಗಿ. ಅವರೆಲ್ಲ ಖುಷಿ ಪಡ್ತಿದ್ರು. ಯಾಕೆ ನಾನು ಚೆನ್ನಾಗಿ ಡ್ರೆಸ್ ಹಾಕೋದಾ? ಫೋಟೋ ಎಲ್ಲ ತಗೋತೀನಿ ಇವತ್ತು ಅಂತ ಹೇಳ್ತಿದ್ದೆ. ಡಾಕ್ಟ್ರ್ ಹತ್ರ, ನೀನು ಟ್ರೀಟ್ ಮಾಡಿರೋ ನರ್ಸ್ಗಳ ಹತ್ರ ಎಲ್ಲ ತಗೊಂತೀನಿ ಅಂತ ಹೇಳಿದ್ದೀನಿ. ಮತ್ತೆ ಚೆನ್ನಾಗಿ ಕಾಣಿಸ್ಬೇಕಲ್ವಾ? ಚೆನ್ನಾಗಿದೆ ಪುನಿ, ಚೆನ್ನಾಗಿದೆ. ಏನಾಗಿದೆ? ನನ್ನ ಫೇವ್ರೇಟ್ ಡ್ರೆಸ್ ಇದು. ಚೆನ್ನಾಗಿದೆ ಬಿಡು. ಹೇಗೆ ಅನಿಸ್ತಿದೆ ಇವತ್ತು ಲಾಸ್ಟ್ ಕೀಮೋ? ತುಂಬ ಖುಷಿ ಆಗ್ತಿದೆ, ಆಮೇಲೆ ಭಯನೂ ಆಗ್ತಿದೆ. ಯಾಕಂದರೆ ಇವತ್ತು ಮತ್ತೆ ಕೀಮೋ ಇದೆ. ಕೀಮೋ ಇದ್ರೆ ಏನಕ್ಕೆ ಭಯ? ಲಾಸ್ಟ್ ಅಲ್ವಾ, ಖುಷಿ ಪಡ್ಬೇಕು ನೀನು. ಅಷ್ಟು ಬಟ್ ಆದರೂ ಕೀಮೋ ತಗೋಬೇಕಲ್ವಾ? ತಗೊಂಡ್ರೆ ಲಾಸ್ಟ್ ಅಲ್ಲ ಇವತ್ತು. ಮತ್ತೆ ಡಾಕ್ಟ್ರ್ ಏನು ಹೇಳ್ತಾರೆ ಅನ್ನೋದು ಭಯ ಆಗ್ತಿದೆ. ಡಾಕ್ಟ್ರು ಫುಲ್ಲು ಪಾಸಿಟಿವ್ ಆಗಿದ್ದಾರೆ. ಡಾಕ್ಟ್ರ್ ಬಗ್ಗೆ ಏನೂ ಮಾತೇ ಇಲ್ಲ. ನೋಡೋಣ ಹೇಗಿರುತ್ತೆ ಅಂತ. ಸರಿ ಆಯಿತು, ಬೇಗ ಮುದ್ದೆ ತಿಂದು ನಡಿ ಹೋಗೋಣ, ಟೈಮ್ ಆಗ್ತಿದೆ. ನೋಡಿ ಫ್ರೆಂಡ್ಸ್, ನಮ್ಮನೆ ಶೆಫ್ ಇವರು. ಅವ್ರಿಗಂತೂ ಫುಲ್ಲು ಖುಷಿ ಆಗ್ತಿದೆ. ನನಗಿಂತ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಇನ್ನೊಂದು ಸ್ವಲ್ಪ ದಿವಸ ಅಡುಗೆಯಿಂದ ಎಲ್ಲ ಮುಕ್ತಿ ಸಿಗುತ್ತೆ ಅಂತ. ನೋಡೋಣ. ಬಟ್ ಆದರೂ ನೀವೇ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಿದ್ರಿ. ನೋಡೋಣ ಏನು ಮಾಡ್ತಿದ್ದೀರಾ, ಹೇಗೆ? ನಿನಗೆ ಫೇವ್ರೇಟ್ ಮುದ್ದೆ ಮೊಟ್ಟೆ ರೆಡಿಯಾಗಿದೆ. ಮೊಟ್ಟೆ ರೆಡಿಯಾಗಿದೆ ಫ್ರೆಂಡ್ಸ್. ಎನರ್ಜಿಗೆ ಇವತ್ತು ಬೆಳಗ್ಗೆನೆ ಮುದ್ದೆ ತಿಂದು ಹೋಗಬೇಕು, ಯಾಕಂದರೆ ಮಧ್ಯಾಹ್ನ ಊಟ ತಿನ್ನಲ್ಲ. ನಮ್ಮನೆ ಶೆಫ್ಗೆ ಅಡುಗೆ ಮಾಡಿ ಮಾಡಿ ಬೇಜಾರೇ ಆಗಲ್ಲ. ಕಾಯ್ತಿದೆಯಲ್ಲ ಎಷ್ಟೊತ್ತಿಗೆ ಅವಳು ಅಡುಗೆ ಮಾಡೋದು ಸ್ಟಾರ್ಟ್ ಮಾಡ್ತಾಳೆ, ನನಗಿದ್ರಿಂದ ಯಾವಾಗ ಮುಕ್ತಿ ಸಿಗುತ್ತೆ ಅಂತ. ಪಾಪ ಆಲ್ಮೋಸ್ಟ್ 6 months ಪಾತ್ರೆ ತೊಳೆದು ಅಡುಗೆ ಮಾಡಿ ಎಲ್ಲ ಮನೇಲೆಲ್ಲ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿದ್ದಾರೆ. ಇವಾಗ ಫೈನಲಿ ನಮ್ಮ ಮುದ್ದೆ ರೆಡಿಯಾಗಿದೆ. ನೋಡಿ ಹೆಂಗೆಂಗೋ ಏನೇನೋ ಮಾಡಿ ಮುದ್ದೆ ಮಾಡಿದ್ದಾರೆ. ಮುದ್ದೆ ಪ್ಲಸ್ ಮೊಟ್ಟೆ. ಇವತ್ತು ಫುಲ್ಲು ಪ್ರೋಟೀನ್, ಬೆಳಗ್ಗೆಯಿಂದ ಸಂಜೆವರೆಗೂ ಇದಿಷ್ಟೇ ನಮ್ಮ ಫುಡ್. ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿರೋ ಒಂದು ನಾಟಿ ಕೋಳಿ ತೋರಿಸ್ತಾ ಇದ್ದೀನಿ. ಉಣ್ತಿದ್ದಂಗೆ ನಿದ್ದೆ ಬಂದ್ಬಿಡ್ತದೆ ಈ ಕೋಳಿಗೆ. ಅವಾಗವಾಗ ತಲೆ ಮೇಲೆ ಹೊಡೆದು ಎಬ್ಬಿಸ್ತಾ ಇರಬೇಕಿದ್ದೀಗೆ. ಏನು ಮಾಡಲಿಕ್ಕೆ? ನೀನು ನೋಡಿದ್ರೆ ಗಾಳು ಮುದ್ದೆ ಕೊಟ್ಟಿದ್ಯಾ? ತಿನ್ನಬೇಕು, ಸಂಜೆ ತನಕ ಇರಬೇಕಂದ್ರೆ ತಿನ್ನಲೇಬೇಕು ನೀನು. ಒಂದೇ ಸಲ ಅಷ್ಟೊಂದು ತಿನ್ನಬೇಕು ಅಂದರೆ ತುಂಬ ಕಷ್ಟ. ಕೋಳಿ ಥರ ಇಷ್ಟಿಷ್ಟೇ ತಿಂತೀಯಲ್ಲ. ನಾವು ಕೋಳಿನೇನಪ್ಪ. ತಲೆ ಮೇಲೆ ಹೊಡಿತಾ ಇರ್ಬೇಕು ಅವಾಗ, ಇಲ್ಲಾಂದರೆ ನಿದ್ದೆ ಮಾಡಿಬಿಡ್ತದೆ ಕೋಳಿ. ಹೋಗಿ ನಿದ್ದೆ ಮಾಡೋದೇ ಅಲ್ವಾ ಕೆಲಸ.
ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಒಂಥರ ಫುಲ್ ಖುಷಿ, ಒಂಥರ ಭಯ, ಏನಂತ ಗೊತ್ತಾಗ್ತಿಲ್ಲ. ಪುನೀತ್ ಅವ್ರು ನನಗಿಂತ ಬೇಗ ಬೇಗ ಹೋಗ್ತಿದ್ದಾರೆ ನೋಡಿ ಅಲ್ಲಿ. ಇವತ್ತು ಮುಗಿಯುತ್ತೆ ಅನ್ನೋ ಖುಷಿನ ನನ್ನ ಕೈಲಿ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ. ಇಲ್ಲಿ ನಮ್ಮ ಮನೆ ಹತ್ರ ಸರಿಯಾಗಿ ಪಾರ್ಕಿಂಗ್ ಸ್ಪೇಸ್ ಇಲ್ಲ, ಸೊ ಅದಕ್ಕೆ ಈ ಥರ ಕಷ್ಟಗಳು. ಫೈನಲಿ ನಮ್ಮನೆ ಹತ್ರ ಇರೋ ಟ್ರಾಫಿಕ್ನ ಕ್ಲಿಯರ್ ಮಾಡಿ ಹೊರಗಡೆ ಬಂದ್ವಿ. ನಮಗಂತೂ ಹೊರಗಡೆ ಟ್ರಾಫಿಕ್ಕಿಂತ ನಮ್ಮ ಮನೆ ಹತ್ರ ಆಗೋ ಟ್ರಾಫಿಕ್ಕೇ ಜಾಸ್ತಿ ಆಗಿಬಿಟ್ಟಿದೆ ಇತ್ತೀಚೆಗಂತೂ. ಮೇನ್ ರೋಡಲ್ಲಿ ಟ್ರಾಫಿಕ್ ಇರುತ್ತೆ ಅಂತ ಶಾರ್ಟ್ಕಟ್ಸ್ ತೊಗೊತಾರೆ, ಅದು ಇಲ್ಲಿ ಟ್ರಾಫಿಕ್ ಕ್ರಿಯೇಟ್ ಮಾಡುತ್ತೆ. ಏನೂ ಮಾಡೋಕ್ಕಾಗಲ್ಲ. ಬಟ್ ಫೈನಲಿ ಐ ಆಮ್ ರೆಡಿ. ನೀನು ರೆಡಿಯಾಗಿ ಮಿಂಗ್ತಾ ಇದೆಯಾ ಇವತ್ತಲ್ಲ? ಖುಷಿಯಲ್ಲ ನಿಮಗೆ ಇವತ್ತು? ಏನು ಖುಷಿನೋ ಏನೋ, ಒಂದು ಕಡೆ ಭಯ ಆಗುತ್ತೆ, ಒಂದು ಕಡೆ ಏನೋ ಖುಷಿ ಆಗುತ್ತೆ. ಭಯ ಪಡಬೇಡ, ಖುಷಿಯಾಗಿರೋ ಅಷ್ಟೇ. ಲಾಸ್ಟ್ ಅಲ್ಲ, ಲಾಸ್ಟು ಡಾಕ್ಟ್ರ್ ಏನು ಹೇಳ್ತಾರೋ ಇವತ್ತು. ಡಾಕ್ಟ್ರ್ ಇಲ್ಲ. ನನಗೆ ಇನ್ನೊಂದು ಏನಂದರೆ ಕ್ವೆಶನ್ನು, ಪಿಕ್ಲೈನರ್ ಇವತ್ತೇ ತೆಗಿಯಲ್ವಾ ಅಂತ. 90% ಇವತ್ತು ತೆಗಿತಾರೆ. ತೆಗಿದ್ರೆ ನನಗಂತೂ ಫುಲ್ ಖುಷಿ. ಕಾಯ್ತಿದ್ದೀನಿ ಪಿಕ್ಲೈನರ್ ತೆಗಿಲಿ ಅಂತ. ಯಾವುದೇ ರೀತಿ ಸರಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ. ಒಂದೊಂದ್ಸಲ ಅದು ಏನೋ ಥ್ರಾಂಬೋಸಿಸ್ ಅಂತಾರೆ, ಅಂದರೆ ಕೈಯೆಲ್ಲ ಇಟ್ಕೊಬಿಡೋದು, ಆ ರೀತಿ ಎಲ್ಲ ಆಗುತ್ತೆ. ಜಾಸ್ತಿ ವೆಯ್ಟ್ ಎತ್ತೋದಾಗಲಿ ಏನೂ ಮಾಡೋದಕ್ಕಾಗ್ತಿರ್ಲಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹ್ಯಾಂಡ್ ಮೂಮೆಂಟ್ ನಾನು ಅಷ್ಟೊಂದು ಜಾಸ್ತಿ ಮಾಡೇ ಇಲ್ಲ. ಇನ್ನೂ ಹೆಚ್ಚಾಗಿ ಹೇಳ್ಬೇಕಂದ್ರೆ ಮನೆ ಕೆಲಸ ಮಾಡೋಕ್ಕೆ ಆಗ್ತಿರಲಿಲ್ಲ ಅಂತ ಇಂಡೈರೆಕ್ಟಾಗಿ ಹೇಳು. ಹೌದು, ಮನೆ ಕೆಲಸ ನಾನು ಮಾಡಿಲ್ಲ, ನಾನೇ ಮಾಡ್ಕೊತೀನಿ ಅಂತ ಹೇಳು, ಡೈರೆಕ್ಟಾಗಿ ಹೇಳು. ಅದು ಒಂದು ಕಡೆ ಬೇಜಾರಾಗ್ತಿದೆ ಫ್ರೆಂಡ್ಸ್. ಯಾಕಂದರೆ ಆಲ್ಮೋಸ್ಟ್ ಲಾಸ್ಟ್ 6 ಮಂತ್ಸಿಂದ ಮನೇಲಿ ಕೆಲಸ ಇರ್ಬೋದು, ಅಡುಗೆ ಇರ್ಬೋದು, ಎಲ್ಲನೂ ಕೂಡ ಪುನೀತ್ ಅವರೇ ನೋಡ್ಕೊಂಡಿದ್ದಾರೆ. ಈಗ ಆಲ್ ಆಫ್ ಅ ಸಡನ್ನಾಗಿ ನೀನು ಅಡುಗೆ ಮಾಡಂದರೆ ನನಗೆ ಸ್ವಲ್ಪ ಕಷ್ಟ. ಸ್ವಲ್ಪ ಟ್ರೈನಿಂಗ್ ಕೊಡ್ತೀನಿ. ಮತ್ತು ನಾನು ಅಂದರೆ ನಂಗೆ ಇನ್ನೊಂದೇನೆಂದರೆ, ಕೆಲವೊಂದು ಅಡುಗೆಗಳೆಲ್ಲ ನಾನು ಮರ್ತೋಗಿದ್ದೀನಿ. ಮೊನ್ನೆ ಸಡನ್ನಾಗಿ ಮೇಲ್ಗಡೆ ಆಂಟಿ ಎಲ್ಲ ನಮ್ಮ ಮನೆ ಮೇಲೆ ಒಬ್ಬ ಆಂಟಿ ಇದ್ದಾರೆ, ಅವರು ಬಂದಿದ್ದರು, ಟೀ ಮಾಡು ಅಂತ ಹೇಳಿದ್ರು ಇವರು ಪುನೀತ್ ಅವರು. ನಾನು ಮಾಡಿದೆ. ನಾನು ಮಾಡಿರೋ ಟೀ ನನಗೆ ಇಷ್ಟ ಆಗಲಿಲ್ಲ. ನನಗೂ ಇಷ್ಟ ಆಗಲಿಲ್ಲ, ನಿನಗೆ ಅಷ್ಟೇ ಅಲ್ಲ. ಆ ಥರ ಎಲ್ಲ ಮರ್ತೋಗಿದೆ. ಈಗ ಅದನ್ನೆಲ್ಲ ಮತ್ತೆ ಕಲಿಬೇಕು. ಇವರಂತೂ ವೆಯ್ಟಿಂಗು. ಇನ್ನು ನೆಕ್ಸ್ಟ್ 4 ಡೇಸು ಅವಳು ಸ್ವಲ್ಪ ಸುಧಾರಿಸ್ಕೊಳ್ಳಿ, ಅದಾದಮೇಲೆ ಮತ್ತೆ ಬ್ಯಾಕ್ ಟು ವರ್ಕ್ ಅಂತ ಅಡುಗೆ ಕೆಲಸ ಎಲ್ಲ ನನ್ನ ಮೇಲೆ ಬರುತ್ತೆ. ನೋಡೋಣ ಏನು ಮಾಡ್ತೀವೋ ಏನೋ, ನೋಡೋಣ. ಮಾಡಲೇಬೇಕು, ಅದು ಮಾಡಲೇಬೇಕು. ಭಯ ಪಡಬೇಡ, ಇವತ್ತೇ ಏನು ಮಾಡಬೇಕಂತ ಟೆನ್ಷನ್ ತೊಗೋಬೇಡ, ಮರ್ತ್ಬಿಡೋದಲ್ಲ. ನನಗೆ 6 ಮಂತ್ಸ್ ಹೆಂಗೆ ಮುಗೀತು ಅಂತ ಗೊತ್ತಾಗಲಿಲ್ಲ. ಇವತ್ತು ನೋಡಬೇಕು, ಏನಾದರೂ ಟೆಸ್ಟ್ ಹೇಳ್ತಾರಾ ಡಾಕ್ಟ್ರು, ಇಲ್ಲ ಇವತ್ತೇ ಲಾಸ್ಟ್ ಆಗುತ್ತಾ, ಇಲ್ಲ ಇನ್ನೂ ಏನಾದರೂ ಮತ್ತೆ ಅಡ್ಮಿಟ್ ಆಗೋದಿರುತ್ತಾ, ಒಂದು ಗೊತ್ತಿಲ್ಲ. ಡಿಪೆಂಡ್ಸ್ ಆನ್ ಡಾಕ್ಟರ್ ಇವತ್ತು. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಪೆಟ್ ಸ್ಕ್ಯಾನು ಈ ಕೀಮೋ ಹೋಗೋದಕ್ಕೆ ಮುಂಚೆ ಮಾಡಿಸೋದಕ್ಕೆ ಹೇಳ್ತಾರೆ ಅಂತ. ಬಟ್ ಡಾಕ್ಟರ್ ಏನು ಹೇಳಿದ್ರು ಅಂದರೆ, ಟೋಟಲ್ ನಿಂದು ಕಂಪ್ಲೀಟ್ 12 ಕೀಮೋಸು ಮುಗ್ದೋಗ್ಲಿ, ಅದಾದಮೇಲೆ ನೆಕ್ಸ್ಟ್ 2 ವೀಕ್ಸ್ ಬಿಟ್ಟು ಪೆಟ್ ಸ್ಕ್ಯಾನ್ ಮಾಡಿಸೋಣ ಅಂತ. ನೋಡ್ಬೇಕು ಯಾವತ್ತು ಮಾಡಿಸ್ಬೇಕು, ಅದಕ್ಕೂ ಕೂಡ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾಗಿರುತ್ತೆ. ಅದು ಯಾವತ್ತು ಮಾಡಿಸ್ಬೇಕು ಎಲ್ಲನೂ ಕೂಡ ಇವತ್ತು ಡಾಕ್ಟರ್ ಹೇಳ್ತಾರೆ. ನನಗೆ ಕೀಮೋ ಮುಗಿಯುತ್ತೆ ಅಂತ ಒಂದು ಖುಷಿ, ಆದರೆ ಇನ್ನೊಂದು ಕಡೆ ಮನೇಲೆಲ್ಲ ಕೆಲಸಗಳೆಲ್ಲ ಜೊತೆಗೆ ಪೆಟ್ ಸ್ಕ್ಯಾನ್ ಕೂಡ ಆಗಿಲ್ಲ. ನಾನು ಡಾಕ್ಟ್ರಿಗೆ ಹೇಳಿದೆ, ಇಲ್ಲ ಇವಾಗಲೇ ಮಾಡಿಸೋಣ 11th ಕೀಮೋ ಆದಮೇಲೆ ಅಂತ. ಬಟ್ ಆದರೂ ಡಾಕ್ಟ್ರು ಇಲ್ಲ 12th ಆದಮೇಲೆ ಮಾಡಿಸ್ಬೇಕಂದ್ರು. ಸೊ ಡಾಕ್ಟರ್ ಮಾತನ್ನು ಒಬೇ ಮಾಡಬೇಕು. ಮತ್ತು ಇವತ್ತು ನಮ್ಮ ಡಾಕ್ಟರ್ಗೂ ಅಷ್ಟೇ ತುಂಬ ಅವ್ರಿಗೆ ಥ್ಯಾಂಕ್ಸು ಎಲ್ಲ ಹೇಳಬೇಕು. ಏನೇನೋ ಪ್ರಿಪೇರ್ ಆಗಿದ್ದೀನಿ, ಗೊತ್ತಿಲ್ಲ. ಮತ್ತು ಹಾಸ್ಪಿಟಲ್ನಲ್ಲಿ ಮೊಬೈಲ್ ಅಲೋ ಇಲ್ಲ. ಡಾಕ್ಟರ್ ಜೊತೆ ಒಂದು ಸೆಲ್ಫಿ ತೊಗೋಬೇಕು, ಅದು ಲೈಫ್ ಲಾಂಗ್ ಇರಬೇಕು, ಆ ಟೀಮ್ ಜೊತೆ ಎಲ್ಲ ಫೋಟೋ ತೊಗೋಬೇಕು ಅಂತ ಇದೆ. ಬಟ್ ಅಲೋ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಕೇಳಿದರೆ ಕೊಡ್ತಾರೆ, ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಬಟ್ ನಮಗೇನೋ ಒಂಥರ ಭಯ. ಡಾಕ್ಟರ್ ಅಂದರೆ ಎಲ್ರಿಗೂ ಕೂಡ ಭಯ ಇರುತ್ತೆ, ನನಗೂ ಅಷ್ಟೇ ಒಂದು ಸ್ವಲ್ಪ ಭಯ. ಏನೇ ಕೇಳೋದಿದ್ರು ಇವತ್ತು ಪುನೀತ್ ಅವರೇ ಕೇಳ್ತಾರೆ. ಹೇಳ್ತೀನಿ ಬಾ, ಹೆದರ್ಕೊಂಬೇಡ. ನಿನಗೆ ಡಾಕ್ಟರ್ ಎರಡನೇ ದೇವರಿದ್ದಂಗೆ. ಮೊದಲನೇ ದೇವ್ರು ಯಾರೇ ಹಾಗಾದ್ರೆ? ಗಾಡಿ ದೇವರು, ಮೊದಲನೇ ದೇವರೇ. ನನ್ನ ಪಾಲಿನ ಮೊದಲನೆಯ ದೇವರು ಯಾರು ಗೊತ್ತಾ? ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಲ್ಲೇ ಇದ್ದಾರೆ.
ಇವತ್ತೊಂದು ಸ್ವಲ್ಪ ನನ್ನ ಬ್ಯಾಡ್ ಲಕ್ಕೆ ಫ್ರೆಂಡ್ಸ್. ಯಾಕಂದ್ರೆ ನಾನು ಅನ್ಕೊಂಡಿರೋ ಥರ ಬೆಡ್ ಸಿಗ್ಲಿಲ್ಲ. ಅದು ಆಪೋಸಿಟ್ ಬೆಡ್ ಅದು. ಯಾರೋ ಒಬ್ಬ ಅಂಕಲ್ ನನಗಿಂತ ಒಂದು 5 ಮಿನಿಟ್ಸ್ ಬೇಗ ಬಂದು ಆ ಬೆಡ್ ಅವ್ರಿಗೆ ಸಿಕ್ತು. ನನಗೆ ಆಸ್ ಯೂಶುವಲ್ ಆಪೋಸಿಟ್ ಬೆಡ್ ಸಿಕ್ತು. ನಂಗೆ ಈ ಥರ ಲೈಟ್ ಕೆಳಗಡೆ ಇರ್ಬೇಕಂದ್ರೆ ಸ್ವಲ್ಪ ಇರಿಟೇಷನ್ ಆಗುತ್ತೆ. ಬಟ್ ಆದ್ರೂ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ, ಮಾಡ್ಕೊಂತೀನಿ. ಆ ಬೆಡ್ಡಲ್ಲಿ ಏನು ಮೆಮೊರೀಸ್ ಅಂದ್ರೆ, ನಂದು ಬೋನ್ ಮ್ಯಾರೋ ಬಯೋಪ್ಸಿ ಆಗಿದ್ದು ಅದೇ ಬೆಡ್ಡಲ್ಲಿ. ಮತ್ತೆ ಇದು ಇನ್ನೊಂದೇನೋ ಆಗಿತ್ತೇನೋ, ಪಿಕ್ ಲೈನರ್ ಇನ್ಸರ್ಷನ್ ಮತ್ತೆ ಫಸ್ಟ್ ಕೀಮೋ ಎಲ್ಲ ಕೂಡ ಆ ಬೆಡ್ಡಲ್ಲೇ ಆಗಿತ್ತು. ಆ ಬೆಡ್ ಸ್ವಲ್ಪ ನನಗೆ ಮೆಮೊರೇಬಲ್. ಏನಂದ್ರೆ ತುಂಬಾ ಕಿರ್ಚಾಡಿದ್ದೀನಿ ಕೀಮೋ ವಾರ್ಡಲ್ಲಿ. ಫಸ್ಟ್ ಡೇ ನಂದು ಬೋನ್ ಮ್ಯಾರೋ ಬಯೋಪ್ಸಿ ಆದಾಗ ಫುಲ್ಲು ಡಾಕ್ಟರ್ಗೆಲ್ಲ ಬೈದಿದ್ದೀನಿ ನಾನು. ಅಂದ್ರೆ ತುಂಬಾ ಕೆಟ್ಟದಾಗೆಲ್ಲ, ನನ್ನನ್ನು ಬಿಟ್ಬಿಡಿ ಡಾಕ್ಟ್ರೇ, ನೀವು ನನ್ನನ್ನು ಸಾಯಿಸ್ತಿದ್ದೀರಾ, ಬಿಟ್ಬಿಟ್ಟು ನಾನು ಓಡೋಗ್ಬಿಡ್ತೀನಿ ಈಗ ಅಂತೆಲ್ಲ ಕಿರ್ಚಾಡಿದ್ದೀನಿ ಬೋನ್ ಮ್ಯಾರೋ ಬಯೋಪ್ಸಿ ಆದಾಗ. ಅದು ಮೆಮೊರೀಸ್ ನನಗಲ್ಲಿ. ಅದಕ್ಕೆ ಸ್ವಲ್ಪ ಬೇಜಾರಾಯಿತು, ಏನೂ ಮಾಡೋಕ್ಕಾಗಲ್ಲ. ಮತ್ತೆ ನನ್ನ ವಾಯ್ಸ್ ಕೂಡ ಸ್ವಲ್ಪ ಲೋ ಇದೆ, ಯಾಕಂದರೆ ಇಲ್ಲಿ ಇವತ್ತು ಪೇಷಂಟ್ಸ್ ಎಲ್ಲ ಸ್ವಲ್ಪ ಕಡಿಮೆನೇ ಇದ್ದಾರೆ. ಆದರೆ ಸ್ವಲ್ಪ ಹಾಸ್ಪಿಟಲ್ ಅಲ್ವಾ, ಲೋ ವಾಯ್ಸಲ್ಲೇ ಮಾತಾಡಬೇಕಾಗಿರುತ್ತೆ. ಇದನ್ನು ಹಾಕಿ ಫೆಡ್ಅಪ್ ಆಗಿಬಿಟ್ಟಿದ್ದಾರಲ್ಲ, ಎಷ್ಟು ಬೇಗ ಇದನ್ನ ತೆಗೆಸ್ತೀನಿ ಅದಕ್ಕೆ ಕಾಯ್ತಾ ಇದ್ದೀನಿ ತಗ್ಸೋಕ್ಕೆ. ಕೈಗೆ ಟ್ರೈಸೇ ಮಾಡಿಲ್ಲ ನನಗೆ. ಹೌದು. ಬಟ್ ಸೆಕೆಂಡ್ ಟೈಮ್ ಟಿಕ್ಲೈನ್ ಫಸ್ಟ್ ಟೈಮ್ ಸರಿ. ಫಸ್ಟ್ ಇದನ್ನೇ ರೆಡಿ ಮಾಡಿದ್ದವರು. ಅಂದರೆ ಟಿಕ್ಲೈನ್ ಬೇರೆ ಹಾಕಿದ್ದಲ್ಲ, ಇಲ್ಲ ಅದು ಸೇಮ್ ಇದೆ, ಸೇಮು ಸೇಮ್ ಆಗಿದೆ. ಲಾಕ್ ಮಾತ್ರ ಇದು ಪ್ಯಾಡ್ ಆಗಿ. ಸ್ವಲ್ಪ ಬೆಂಡ್ ಮಾಡಿ. ಹಾಂ, ನನ್ನ ನರಗಳು ಇಷ್ಟ ಆಗಬೇಕು. ನೆಕ್ಸ್ಟು ಶ್ರೀನಿಧಿ ಫಾರ್ಮ್ ಅವರು ಕಾಲ್ ಮಾಡಿದರು, ನಿಮ್ಮದು ಫ್ರೀ ಮೆಡಿಸನ್ ಏನಿದೆ ಅದು ಅಪ್ರೂವ್ ಆಗಿದೆ, ಕೆಳಗಡೆ ಬನ್ನಿ ಅಂತ ಹೇಳಿದರು. ಸೊ ನಾನು ಕೆಳಗಡೆ ಬಂದು ಸೈನ್ ಮಾಡಿ ಎಲ್ಲ ಪ್ರೊಸೀಜರ್ ಕಂಪ್ಲೀಟ್ ಮಾಡಿ ಮೆಡಿಸನ್ ತೊಗೊಂಡೆ. ಸೊ ಇದು ಪ್ಯಾಕಿಂಗ್ ನೋಡಿ ತುಂಬಾ ಖುಷಿ ಆಯಿತು. ಇದು ಬ್ರೈನ್ ಟುಕ್ಸಿಮಾ 50 mg ಏನಿದೆ ಇದು ಕಾಸ್ಟು 2,20,000 ಆಗುತ್ತೆ. ಸೊ ಫುಲ್ಲು ಕೋಲ್ಡಲ್ಲಿರಬೇಕು ಇದು, ಅದಕ್ಕೆ ಫುಲ್ ಐಸ್ ಪ್ಯಾಕಿಟ್ಟು 2 ಐಸ್ ಪ್ಯಾಕಿಟ್ಟು ತೊಗೊಬಂದು ಕೊಟ್ಟರು. ಈ ಬೆಂಗಳೂರು ಟ್ರಾಫಿಕಲ್ಲಿ ತಂದು ಕೊಟ್ಟಂಥ ಡೆಲಿವರಿ ಬಾಯ್ಗೆ ತುಂಬ ಧನ್ಯವಾದಗಳು. ಸೊ ಅವ್ರಿಗೆ ಕಾಫಿ ಟೀ ಊಟ ಎಲ್ಲ ನೋಡಿಕೊಂಡು ಕಳಿಸ್ದೆ ಅವ್ರನ್ನ. ಸೊ ಇದನ್ನು ತಗೋಗಿ ಕೀಮೋ ವಾರ್ಡ್ಗೆ ತೊಗೊಕೊಟ್ರೆ ಅವರೆಲ್ಲ ರೆಡಿ ಮಾಡಿ ಕೊಡ್ತಾರೆ ವಿದ್ಯಾಂಗೆ. ಸೊ ಇದಾದಮೇಲೆ ನೆಕ್ಸ್ಟು ಕೀಮೋ ಕೊಡ್ತಿದ್ದಾರೆ, ಬ್ರೈನ್ ಟುಕ್ಸಿಮಾ ಆದಮೇಲೆ ಕೀಮೋ. ಈ ಕೀಮೋಯಿಂದಲೇ ತುಂಬ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಕೂದಲು ಉದುರುತ್ತೆ ಮತ್ತು ಉಗುರಿನಲ್ಲೆಲ್ಲ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ. ಸೊ ಅಷ್ಟು ಪವರ್ ಕೀಮೋ. ಇದಾದಮೇಲೆ ನೆಕ್ಸ್ಟು ಡಾಕ್ಟ್ರು ಬಂದರು. ವಿದ್ಯಾ ನನಗೆ ಸೆಲ್ಫಿ ಬೇಕು ಅಂದರು. ಡಾಕ್ಟ್ರು ಖುಷಿಯಿಂದನೇ ಸೆಲ್ಫಿ ಕೊಟ್ಟರು. ವಿದ್ಯಾ ಪಕ್ಕ ಇದ್ದಾರಲ್ಲ ಅವರೇ ಡಾಕ್ಟರ್, ನಮ್ಮನೆ ದೇವರು. ತುಂಬಾ ಒಳ್ಳೆ ಮೆಡಿಸನ್ ಕೊಡ್ತಿದ್ದಾರೆ. ಇದರಿಂದನೇ ತುಂಬ ಬೇಗ ಕ್ಯೂರ್ ಆಗ್ತಿದೆ ವಿದ್ಯಾಗೆ. ವಿದ್ಯಾ ಅಂತೂ ತುಂಬ ಖುಷಿಯಾಗಿದ್ದಾಳೆ. ಕಂಪ್ಲೀಟ್ ಆಯಿತು ಮೆಡಿಸನ್ ಎಲ್ಲ. ಸೊ ಆ ಪಿಕ್ಲೈನರ್ ಏನಿದೆ ಅದನ್ನು ಯಾವಾಗ ರಿಮೂವ್ ಮಾಡ್ತಾರೆ ಅಂತ ಕಾಯ್ತಾ ಇದ್ದಾಳೆ. ನೋಡೋಣ ಬನ್ನಿ. Coming September 13 will start. Go and join Indian team. Okay. See that day it's also tough. You want to go cricket. Like haircut. Take deep breath. Take deep breath. Take deep breath. Take deep breath. ಪ್ರೀತಿ ಗೊತ್ತಲ್ಲ ನೀವು Take ಹೇಳ್ತಾ deep ಇದ್ದೀರಿ. breath. Take deep breath. Don't move. Take deep breath. Take deep breath. Take deep breath. Take deep breath. ಈ ಪಿಕ್ಲೈನರ್ ಎಳಿಬೇಕಾದ್ರೆ ಒಳ್ಳೆ ಸಣ್ಣದು ಕಟ್ಟಾವು ಮರಿ ಎಳ್ದಂಗಿದೆ, ಕಟ್ ಆಗಿದೆ. ಸೊ ವಿದ್ಯಾ ತುಂಬ ಬ್ರೀತ್ ತೊಗೊಂಡು ಸೈಲೆಂಟ್ ಆಗಿಬಿಡ್ತಾಳೆ, ತೆಗಿಲಿ ಆರಾಮಾಗಿ ಅಂತ. ಅವರು ತುಂಬ ಈಸಿಯಾಗಿ ಸ್ಲೋ ಆಗಿ ತೆಗಿತಾ ಇದ್ದಾರೆ. ಬ್ಲಡ್ ಬರ್ಬೋದು ಚಾನ್ಸಸ್ ಇದೆ ಅಂತ. ಸೊ ಬ್ಲಡ್ ಏನು ಬಂದಿಲ್ಲ, ಅದೊಂದು ಲಕ್ ಆಗುತ್ತೆ.
ಅಂತೂ ಇಂತೂ 35,000 ರೂಪಾಯಿ ಕೊಟ್ಟು ಹಾಕ್ಸಿದ್ದನ್ನು 2 ನಿಮಿಷದಲ್ಲಿ 2 ಪೀಸ್ ಹಾಕಿದ್ದಾರೆ. ಸೊ ನೋಡಿ, ಇಷ್ಟು ಚಿಕ್ಕ ಪಿಕ್ ಲೈನರ್ಗೆ 35,000 ರುಪೀಸ್ ಆಗಿತ್ತು. ಅದನ್ನು Simple. Billing they are calling you. Yeah. So announcement caller, no? Just put my cover. Cool. Put my cover, color. Put my cover. ಇದಕ್ಕೆ 35,000 ಅದು ವೈರ್ ಒಳಗಡೆ ಕೊಡಬೇಕು. ಇನ್ನೂ ದೊಡ್ಡ ಇರುತ್ತೆ ವೈರ್ ಅಂದ್ಕೊಳ್ಳುತ್ತೆ. ಸ್ವಲ್ಪ ಕಿಕ್ಕಿಸೋಣ ಇಲ್ಲ ಆ್ಯಕ್ಚುಲಿ ಅದು ಅಷ್ಟೇ ಬರೋದು. ಬಟ್ ಏನಂದರೆ ಆ ವೈರ್ ಇದೆಯಲ್ಲ ಅದಕ್ಕೆ ಕಾಸ್ಟ್ ಜಾಸ್ತಿ. ಅದು ಒಳಗಡೆ ಇರಬೇಕಲ್ಲ ತುಂಬ ದಿನ. ಇರ್ಲಿಕ್ಕಿಲ್ಲ. ಹೌದು, ಅದನ್ನು ಮೇಂಟೈನ್ ಮಾಡಬೇಕಲ್ಲ ನೀನು ಸೂಕ್ಷ್ಮವಾಗಿ. ಚೆನ್ನಾಗಿ ಬಂದಿರೋ ಹಾಗಿದ್ರೆ ಮೇಕಪ್ ಕಿಟ್ ತರ್ಬೋದಾಯ್ತಲ್ಲ. ಏನು ಗೊತ್ತಾ, ನಾವು ನೀವು ಹೊರಟೋಗಿದ್ದೀರಾ ಮೆಸೇಜ್ ಮಾಡೋಣ ಅಂದ್ಕೊಂಡಿದ್ದೆ ಇವತ್ತು. ಇಲ್ಲ ನಾನು ಕೇಳಿದೆ ಹಂಗೂ ಪ್ರದೀಪ್ನ ಇಲ್ಲಿ ಅವ್ರು ಕಾಣಿಸ್ತಿಲ್ಲ. ಇಲ್ಲ ನೀವು ರಜಾ ಹಾಕಿದ್ದಾರೆ ಅಂತ ಹೇಳಿದ್ರು. ಲೀವಲ್ಲಿದ್ದೆ ನಾನು. ಚೆನ್ನಾಗಿ ವಾಕ್ಸ್ ಮಾಡಿ ಆಯಿತಾ. ಆವಾಗ ಯಾರು ಮೆಸೇಜ್ ಮಾಡಿ ಇಲ್ಲ ಇನ್ನೂ ಬಂದಿಲ್ಲ. ನಮಗೆ ಇನ್ನೊಂದು ಲೈಫ್ ಕೊಟ್ಟಂಥ ಮಣಿಪಾಲ್ಗೆ ಧನ್ಯವಾದ ಹೇಳೋ ಟೈಮ್ ಬಂದೇ ಬಿಡ್ತು. ಈ ದಿನಕ್ಕೋಸ್ಕರನೇ ತುಂಬ ದಿನದಿಂದ ಕಾಯ್ತಿದ್ದೋ. 6 ಮಂತಿಂದ ಹಾಸ್ಪಿಟ್ಲು ಮನೆ ಇದೇ ಆಗಿ ಹೋಗ್ಬಿಟ್ಟಿತ್ತು. ಸೊ ಇವತ್ತಂತೂ ಫುಲ್ಲು ಹ್ಯಾಪಿ ಆಗ್ತಿದೆ. ಥ್ಯಾಂಕ್ಸ್ ಟು ಮಣಿಪಾಲ್. ತುಂಬಾ ಹೆಲ್ಪ್ ಆಯಿತು ಮಣಿಪಾಲ್ ಹಾಸ್ಪಿಟಲಿಂದ. ಟ್ರೀಟ್ಮೆಂಟ್ ಅಂತೂ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ಟು ಮಣಿಪಾಲ್. ಇದಾದಮೇಲೆ ನೆಕ್ಸ್ಟು ಮನೆಗೆ ಹೋಗ್ತಾಯಿದ್ದೀವಿ. ಅಷ್ಟು ಟ್ರಾಫಿಕ್ ಇಲ್ಲ ಅಂತ ಅಂದ್ಕೊಂಡೆ, ಬಟ್ ನೆಕ್ಸ್ಟ್ ಹೋಗ್ತಾ ಟ್ರಾಫಿಕ್ ಇತ್ತು. ಇನ್ನು ಸ್ಟಾರ್ಟ್ ಮಾಡ್ಕೊತಿದ್ಯಾ? ವೆಲ್ಕಮ್ ಟು ಮೈ ಹೋಮ್. ಕೀಮೋ ಎಲ್ಲ ಮುಗಿಸಿ ಬರ್ತಿದ್ಯಾ? ಹೇಗೆ ಅನಿಸ್ತಿದೆ? ಲಾಸ್ಟ್ ಕೀಮೋ ಮುಗೀತು. ತುಂಬ ಖುಷಿ ಆಗ್ತಿದೆ. ಖುಷಿ ಆಗಲೇಬೇಕು ಅಂತ ಇನ್ನೊಂದು ಖುಷಿ ಕೊಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಇದೇನೋ ಹೇಳಿದೆ, ಹೆಂಗೆ ಮಾಡಿದೆ? ಯೂಟ್ಯೂಬಲ್ಲಿ ನೋಡಿದೆ ಮಾಡಿದೆ. ಅಲ್ಲೇ ಇರೋ ನಿಮಿಷ. ಏನಾದರೂ ಹೇಳಿ ಪುನೀತ್. ಆಸ್ಪತ್ರೆಯಲ್ಲಿ ಇದ್ದಿರೋ ದೃಷ್ಟಿ ಎಲ್ಲ ಓದಿ, ಎಲ್ಲ ಕಣ್ಣು ಓದಿ, ಇನ್ಮೇಲಿಂದ ಹೊಸ ಜೀವನ ಸ್ಟಾರ್ಟ್ ಮಾಡು. ಎಣ್ಣೆ ಕುಡಿವಿದೆಯಾ? ಪ್ರತಿ ಸಲನೂ ಹುಳಿಯಾಗಿರುತ್ತೆ. ಪವರ್ ಆಫ್ ಕೀಮೋ. ಕೀಮೋ ಅಲ್ಲ, ಬ್ರಷ್ ಮಾಡಿದ್ನಲ್ಲ ಅದಕ್ಕೆ ಏನೂ ಗೊತ್ತಿಲ್ಲ. ತುಂಬ ಹುಳಿ. ಎಣ್ಣೆ ಕುಡ್ದಾರಂಗೆ ಆಗ್ತಾ ಇದೆಯಲ್ಲ. ಬೆಳಗ್ಗೆಯಿಂದ ನೀರು ಮತ್ತು ಊಟ ಎಲ್ಲ ಸರಿಯಾಗಿ ಮಾಡಿಲ್ವಲ್ಲ, ಹ್ಞೂ, ಅದಕ್ಕೂ ಸ್ವಲ್ಪ ಆಗುತ್ತೆ. ವಾಮಿಟಿಂಗ್ ಸೆನ್ಸೇಷನ್ ಆಗ್ತದೆ. ಊಟ ತವರಲ್ಲ? ಇದು ಸ್ವಲ್ಪ ಗ್ಯಾಪ್ ಕೊಡೋಣ, ಒಂದು 10 ನಿಮಿಷ. ಸರಿ, ಓಕೆ. ಟ್ಯಾಬ್ಲೆಟ್ ತಿನ್ನೋಂಗಿರು ತಿನ್ನು. ವಿದ್ಯಾ, ನಿನ್ನ ಫೇವ್ರೇಟ್ ಊಟ ಪುಳಿಯೋಗರೆ. ಹೇಗೆ ಅನ್ನಿಸ್ತಿದೆ? ತಿನ್ಬೋದಾ ಊಟ ಎಲ್ಲ? ಪರವಾಗಿಲ್ಲ.
ಸರ್ ಇನ್ನೇನು ತಿಂದ್ಬಿಟ್ಟು ಮಲ್ಕೊಂಬಿಡು ಅಷ್ಟೇ. ಓಕೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ವಿದ್ಯಾವತ್ತು ಮಾತಾಡೋ ಸ್ಟೇಜಲ್ಲಿಲ್ಲ, ಸೊ ಅದಕ್ಕೆ ನಾನು ಎಂಡಿಂಗ್ ಕೊಡ್ತಾಯಿದ್ದೀನಿ.